ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಒಂದು ರಿಂಗ್ ಬೀಡನ್ನು ಯೂಸ್ ಮಾಡಿ ಡಿಸೈನ್ನ ಮಾಡ್ತಿದ್ದೀನಿ. ನಾನು ವಿಡಿಯೋ ಮಾಡಿರಲಿಲ್ಲ, ಬಿಫೋರ್ ಟೈಮ್ ಮಾಡಿದ್ದೆ, ಅದು ಫೋಟೋಸ್ ಮಾತ್ರ ಹಾಕಿದ್ದೆ ನಾನು. ಆದರೆ ಈ ಥರ ಹೇಗೆ ಮಾಡೋದು ಅಂತ ತೋರಿಸಿರಲಿಲ್ಲ ನಾನು. ಈಗ ನಾನು ಮಾಡ್ತಿದ್ದೇನೆ. 6 ಎಳೆ ದಾರ ತಗೊಂಡಿದ್ದೀನಿ. ಆದರೆ ಈ ಥರ ಚಪ್ಪೆ ಜಿಗ್ಜಾಗ್ ಮಾಡಿಸ್ಕೋಬೇಡಿ ಫ್ರೆಂಡ್. ಆಲ್ರೆಡಿ ಕಸ್ಟಮರ್ ಹಾಕ್ಬಿಟ್ಟಿದ್ದಾರೆ, ಈಗ ಮತ್ತೆ ಅದೆಲ್ಲ ತೆಗಿಲಿಲ್ಲ ನಾನು. ಈಗ 2 ಸರಿ ಲಾಕ್ ಮಾಡ್ಕೊಳ್ಳಿ. 5 ಚೈನ್ ಲಾಕ್, 5 ಚೈನ್ ಲಾಕ್. ಈ ಡಿಸೈನ್ಗೆ ಸ್ಟಾರ್ಟಿಂಗ್ 2 ಟೈಮ್ಸ್ ಲಾಕ್, 5 ಚೈನ್ ಲಾಕ್ ಮಾಡಿಕೊಂಡು ಬೀಡ್ಸ್ ಯೂಸ್ ಮಾಡಿ. ಈ ಸ್ಯಾರಿನಲ್ಲಿ ಫಸ್ಟಿಗೆ ಮತ್ತು ಲಾಸ್ಟಿಗೆ 2 ಟೈಮ್ಸ್ 5 ಚೈನ್ ಬರುತ್ತೆ. ಮಿಡ್ಲಲ್ಲೆಲ್ಲನೂ 3 ಟೈಮ್ಸ್ ಬರುತ್ತೆ. ಆಫ್ಟರ್ ಬೀಡ್ 3 ಟೈಮ್ಸ್ 5 ಚೈನ್ಗಳು ಬರುತ್ತೆ. ಈಗ ನಾನು ಬೀಡನ್ನ ಲಾಕ್ ಮಾಡ್ತೀನಿ. ಬೀಡನ್ನು ಇದನ್ನು ಮಿಡ್ಲಲ್ಲಿ ಒಂದು ಹೀಗೆ ಹಾಕೊಳ್ಳಿ. ಈಗ ಬೀಡನ್ನು ಈ ಥರ ಲಾಕ್ ಮಾಡ್ಕೋತೀನಿ. ಯಾವಾಗಲೂ ಬಿಗಿನರ್ಸ್ ಹೇಳ್ತಾ ಇರೋದು, ಯಾವಾಗಲೂ ಬುಕ್ಕು ನಮ್ಮ ಕಡೆ ತಿರ್ಕೊಂಡಿರಬೇಕು. ಇದು ಹಿಂಗೆ ಎಳ್ಕೊಳ್ಳಿಕ್ಕೆ ಪೂರ್ತಿ ಹೀಗೆ ಎಲ್ಲ ಫುಲ್ ಈ ಥರ ಜಾಯ್ನ್ ಆಗಿರಬೇಕು. ಒಂದು ಎಳೆ ಬಿಟ್ಟರು ಮತ್ತೆ ಅದು ಎಳ್ಕೊಂಬಿಡುತ್ತೆ ನೋಡಿ. ಹಿಂಗೆ ಎಲ್ಲ ಒಟ್ಟಿಗೆ ಸೇರಿಸ್ಕೊಳ್ಳಿ. ಹೀಗೆ ಬೀಡ್ ಲಾಕ್ ಮಾಡುವಾಗ ಹುಷಾರಾಗಿ ನೋಡ್ಕೋಬೇಕು ಇದೆಲ್ಲನೂ. ಹೀಗೆ ಈಸಿಯಾಗಿ ಬಂದುಬಿಡುತ್ತೆ ಈ ರೀತಿ. ಈಗ ಬೀಡ್ ಲಾಕ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಹೀಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹೀಗೆ ಲಾಕ್ ಮಾಡ್ಕೊಳ್ಳಿ. ಈಗ ಲಾಕ್ ಮಾಡಿಕೊಂಡು 5 ಚೈನ್ 3 ಟೈಮ್ಸ್ ಹೀಗೆ ಕಂಪ್ಲೀಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಈಗ ಆಲ್ರೆಡಿ ತೋರಿಸಿದ್ದೀನಲ್ಲ. ಈಗ 5 ಚೈನನ್ನು ನಾನು 3 ಟೈಮ್ಸ್ನ ಹಾಕ್ಕೊಳ್ತೀನಿ. ಈ ಸ್ಯಾರಿನಲ್ಲಿ ಬರೋದು 5 ಚೈನು 2 ಟೈಮ್ಸ್ ಸ್ಟಾರ್ಟಿಂಗ್, ಇನ್ನು ಮಿಡ್ಲಲ್ಲೆಲ್ಲನೂ 3 ಟೈಮ್ಸ್ ಬರ್ತದೆ. ಓಕೆ, ನಾನು ಹೀಗೆ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಫಸ್ಟ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಪೂರ್ತಿ ನೋಡಿ. ಈಗ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ತೀನಿ ನಾನು. ಯಾವಾಗಲೂ ಇದೇ ಥರ 3 ಚೈನ್ ಹಾಕೊಳ್ಳಿ. ಸ್ಟಾರ್ಟಿಂಗ್ ಈ ಥರ 2 ಚೈನ್ 2 ಟೈಮ್ಸ್ 5 ಚೈನ್, ಹೀಗೆ 3 ಹಾಕ್ಕೊಳ್ಬೇಕು. ಈ ಥರ ಹೀಗೆ ಮಾಡ್ಕೊಳ್ಳಿ ನೋಡಿ. ಎಂಡಿಂಗನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ತುಂಬ ಸಾಲ್ಟೇಜ್ ಆಗ್ತಾಯಿತ್ತು, ಅದಕ್ಕೆ 4 ಚೈನ್ ಹಾಕಿ ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿ 2 ಚೈನ್ ಹಾಕಿ ಥ್ರೆಡ್ನ ಹೀಗೆ ಕಟ್ ಮಾಡಿ ಬಿಟ್ಟಿದ್ದೀನಿ. ಮತ್ತು ನೆಕ್ಸ್ಟ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ತೇನೆ. ಹೀಗೆ ಇಲ್ಲಿ ನಾನು ಕುಚ್ಚಿಗೆನೆ ಕಟ್ಕೊಳ್ಳಿಕ್ಕೆ ಹೀಗೆ ಜಾಯಿನ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ಹೀಗೆ ಜಾಯಿನ್ ಮಾಡಿಕೊಂಡು ಗಂಟಾಕಿ ಬಿಟ್ಬಿಡ್ತೇನೆ. ಇದನ್ನು ಕುಚ್ಚಿಗೆ ಸೇರಿಸ್ಕೊಳ್ಳೋಕ್ಕೆ ಒಂದೊಂದ್ಸರಿ ಬೇರೆ ನಾವು ಗಂಟಾಕಿ ಹಿಂದೆಗಡೆ ಹಾಕಿದರೆ ಒಂದೊಂದ್ಸರಿ ಗ್ಲೂ ಅಂಟಿಸೋದು ಬಿಚ್ಕೊಳ್ಳುತ್ತೆ. ಅದಕ್ಕೆ ಇದೆ ಬೆಸ್ಟ್ ಐಡಿಯಾ. ಬಿಚ್ಕೊಳ್ಳಲ್ಲ, ಕುಚ್ಚಿಗೆ ಸೇರಿಸ್ಬಿಡ್ಬೋದು. ಈಗ 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ 5 ಚೈನ್ ಹಾಕೋಣ. ಹೀಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ 5 ಚೈನ್. ಫ್ರೆಂಡ್ಸ್, ಜಿಗ್ಜಾಗ್ನ ರೌಂಡ್ ಶೇಪೇ ಮಾಡಿಸ್ಕೊಳ್ಳಿ. ಈ ರೀತಿ ಚಪ್ಪೆ ಈ ಥರ ಕ್ರೋಸಾಗೂ ಆಗೋದಿಲ್ಲ, ಕುಚ್ಚು ಕಟ್ಟಲಿಕ್ಕೂ ಆಗೋದಿಲ್ಲ. ಈಗ 5 ಚೈನ್ ಹಾಕ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಇಲ್ಲಿ
ಲಾಕ್ ಮಾಡಿ ನಾವು ನೆಕ್ಸ್ಟ್ 5 ಚೈನ್ಗೆ ಒಂದು ಲಾಕ್ ಮಾಡೋಣ. ಇಲ್ಲಿ ಎಲ್ಲೂ ಬರುತ್ತೆ ಅಲ್ಲಿಗೆ 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಹಾಗೆ 5 ಚೈನ್ ಹಾಕ್ಕೊಂಡು ಒಂದು ಲಾಕನ್ನು ಈ ನೆಕ್ಸ್ಟ್ 5 ಚೈನ್ಗೆ ನಾವು ಎರಡನೇ ಸರಿ 5 ಚೈನ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿಗೆ ಒಂದು ಚೈನನ್ನು ಒಳಗಡೆ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ನಾನು ಡಬಲ್ ಕ್ರೋಶೆ ಮಾಡ್ತೇನೆ. ಎರಡರಲ್ಲೊಂದು ಎರಡರಲ್ಲೊಂದು ಹೀಗೆ ಸೂಜಿ ಮೇಲೆ ದಾರ ತಗೊಂಡು ಪಕ್ಕದಲ್ಲೇ ಹೀಗೆ ಲಾಕ್ ಮಾಡ್ಕೊಂಡು ಹೋಗೋಣ. ಎರಡರಲ್ಲೊಂದು ಎರಡರಲ್ಲೊಂದು ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು. ಈಗ ನಾವು ಈ ಫಸ್ಟಿಗೆ ನಾವು ಎಷ್ಟು 13 ಆದರೆ 13, 14 ಆದರೆ 14 ಎಷ್ಟು ಬರುತ್ತೆ ಅಷ್ಟನ್ನು ಕಂಪ್ಲೀಟ್ ಮಾಡಿಕೊಂಡು ಎಂಡಿಂಗ್ವರೆಗೂ ಸೇಮ್ ಅದೇ ಥರ ನಾವು ರಿಂಗ್ ಬೀಡ್ಸ್ ಒಳಗಡೆ ಡಿಸೈನ್ನ ಮಾಡಬೇಕಾಗುತ್ತೆ. ಹೀಗೆ ತುಂಬ ಚೆನ್ನಾಗಿದೆ, ಬೇಗನೂ ಆಗುತ್ತೆ ಫ್ರೆಂಡ್ಸ್. ಇದೇ ಥರ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಪೂರ್ತಿ. ನೋಡಿ ಫ್ರೆಂಡ್ಸ್, ನಾನು 15 ಹಾಕ್ಕೊಂಡಿದ್ದೀನಿ. ಇಲ್ಲಿ 15 ಡಬಲ್ ಕ್ರೋಶೆ ಮಾಡಿಕೊಂಡು ನೆಕ್ಸ್ಟ್ 5 ಚೈನ್ಗೆ ನಾವು ಒಂದು ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 5 ಚೈನಲ್ಲಿ ಒಂದು ಲಾಕ್ ಮಾಡಿಕೊಂಡು ಹೀಗೆ ಜಾಯಿನ್ ಮಾಡ್ತೀನಿ. ಮತ್ತು ಇಲ್ಲಿ ಅದೇ ಥರ 5 ಚೈನ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. 5 ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಮತ್ತೆ ಇಲ್ಲಿ 5 ಚೈನ್ ಹಾಕ್ಕೊಳ್ಳೋಣ. ಇಲ್ಲಿ ಕುಚ್ಚಿಗೆ ನಾವು 5 ಚೈನ್ ಹಾಕೋತಾ ಇರೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ಇದೇ ಥರ ಪ್ಲೈನು ಬಿಡ್ಬೋದು, ಇಲ್ಲಾಂದರೆ ನಾವು ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ಪಿಗೆ ಬೀಡ್ಸನ್ನು ಹಾಕ್ಕೊಳ್ಬೋದು. ನಾನು ಹಾಕಿ ತೋರಿಸ್ತೀನಿ. ಡಬಲ್ ಕ್ರೋಶೆ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್, ಅದರಲ್ಲಿ ನೋಡಿ. ಹೀಗೆ ಚೈನ್ಗಳು ಹಾಕ್ಬಿಡೋದು. 5 ಚೈನ್ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತು ನಾವು ನೆಕ್ಸ್ಟಿಗೆ ಇಲ್ಲಿಗೆ ಚೈನ್ ಹಾಕ್ಕೊಳ್ಬೇಕು ಅಂದರೆ ಡಬಲ್ ಕ್ರೋಶೆ ಮಾಡಬೇಕು ಅಂದರೆ ನೋಡಿ ಇಲ್ಲಿಗೆ ಮತ್ತೆ ಒಳಗಡೆ ಲಾಕ್ ಮಾಡ್ಕೊಳ್ಬೇಕು. ಒಂದು 5 ಚೈನ್ ಒಳಗಡೆ ನಾವು 3 ಟೈಮ್ಸ್ 5 ಚೈನ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿಗೆ ನಾವು ಹಾಕ್ಕೊಳ್ಳೋಣ. ನೋಡಿ ಹೀಗೆ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗಿ ಇರ್ತದೆ. ಈಗ ಡೈರೆಕ್ಟ್ ನಾವು ಇದರೊಳಗಡೆಯಿಂದ ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಹೀಗೆ ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ನಾವು ಹೀಗೆ ಡಬಲ್ ಕ್ರೋಶೆ ಮಾಡ್ತಾ ಹೋಗೋಣ. ಒಟ್ಟು ನಾನು 15 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಹೀಗೆ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿರ್ತೀನಿ. ಹೀಗೆ ಸೂಜಿ ಮೇಲೆ ದಾರ ತಗೊಂಡು ಹೀಗೆ ಸ್ವಲ್ಪ ಹಿಂಗೆ ಎಳ್ಕೊಂಡು ಎರಡರಲ್ಲೊಂದು ಎರಡರಲ್ಲೊಂದು. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ಪ್ಲೈನ್ ಆದರೂ ಹಾಕ್ಕೊಳ್ಬೋದು, ಇದ್ರ ಮೇಲ್ಗಡೆ ಬೀಡ್ಸ್ಗಳನ್ನಾದರೂ ಹಾಕ್ಕೊಳ್ಬೋದು. ಹೀಗೆ ನೋಡಿ, ಈಗ 5 ಚೈನ್ ಹಾಕ್ಕೊಂಡಿದ್ದೀನಿ. ಈ ಚೈನ್ ಒಳಗೆ ಒಂದು ಚೈನನ್ನು ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಸೂಜಿ ಮೇಲೆ ಹೀಗೆ ದಾರ ತಗೊಂಡು ಈ ಬೀಡ್ಸ್ ಒಳಗಡೆ ಎಳ್ಕೊಂಡು ಹೀಗೆ ಡಬಲ್ ಕ್ರೋಶ್ಗಳನ್ನು ಮಾಡ್ಕೊತಾ ಇದ್ದೀನಿ. ಹೀಗೆ ಸೂಜಿ ಮೇಲೆ ದಾರ ಸ್ವಲ್ಪ ನಿಧಾನಕ್ಕೆ ತೋರಿಸ್ತೀನಿ. ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೀಗೆ ಸೂಜಿ ಮೇಲೆ ದಾರ ತಗೊಂಡು ಹೀಗೆ ಎರಡರಲ್ಲೊಂದು ಸಾರಿ, ಇದು ಒಂದು ಸ್ವಲ್ಪ ಸ್ಕಿಪ್ ಆಗಿಬಿಟ್ರೆ ಜಾರ್ಕೊಂಡ್ರೆ ಬಿಚ್ಕೊಳ್ಳುತ್ತೆ. ಎರಡರಲ್ಲೊಂದು ಸೂಜಿ ಮೇಲೆ ದಾರ ತಗೊಳ್ಳಿ. ಈ ರಿಂಗ್ ಬೀಡ್ ಒಳಗಡೆ ದಾರ ತಗೊಂಡು ಆ ದಾರನ ಹೀಗೆ ನೋಡಿ ಸೂಜಿ ಮೇಲೆ ಹೀಗೆ ದಾರ ಹಿಂಗೆ ಒಳಗಡೆ ಹಾಕ್ಕೊಂಡು ಈ ದಾರನ ಹಿಂಗೆ ಒಳಗಡೆಯಿಂದ ಎಳ್ಕೊಂಡು ಸ್ವಲ್ಪ ಹಿಂಗೆ ಮುಂದೆ ಬನ್ನಿ. ನೋಡಿ ಇಲ್ಲಿ ಎರಡರಲ್ಲೊಂದು
ಬರುತ್ತೆ. ಹಾಗೆಯೇ ಕಂಟಿನ್ಯೂ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಗೊತ್ತಾಗಿಲ್ಲ ಅಂದರೆ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಸ್ಪೀಡ್ ಎಷ್ಟು ಬೇಕೋ ಅಷ್ಟನ್ನು ಸ್ಪೀಡನ್ನ ಹಾಕೊಂಡು ಪ್ರೆಸ್ ಮಾಡಿ ಬಟನ್ಸ್, ಅದನ್ನು ಎಷ್ಟು ಬೇಕಷ್ಟು ನೋಡಿ. ಸ್ಪೀಡನ್ನ ಸ್ಲೋ ಅಥವಾ ಫಾಸ್ಟ್ ಮಾಡಿಕೊಂಡು ಹೀಗೆ ನಾನು ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್. ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಹಿಂಗೆ ತೋರಿಸ್ತಾ ಇದ್ದರೆ. ನೀವು ಡಬಲ್ ಕ್ರೋಶ, ತ್ರಿಬಲ್ ಕ್ರೋಶ, ಸಿಂಗಲ್ ಕ್ರೋಶ, ಬೇಸ್ ಲೈನ್ ಕಲಿತ್ರೆ ಡಿಸೈನ್ನ ನಾವು ಕಲಿತಾ ಹೋಗ್ಬೋದು. ಕಲಿತಾ ಹೋಗ್ತಾ ತುಂಬ ಡಿಸೈನ್ಸ್ಗಳಿರ್ತವೆ. ಹೀಗೆ 15 ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಹೀಗೆ 15 ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊತೀನಿ. ಹೀಗೆ ತುಂಬ ಫಾಸ್ಟ್ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಮೊದಲಿಗೆ ಹೇಳ್ದಂಗೆ ಸೆಟ್ಟಿಂಗ್ಸಲ್ಲಿ ಸ್ಪೀಡ್ ಇರುತ್ತೆ, ಅಲ್ಲಿ ನೋಡಿಕೊಂಡು ನೀವು ಸೆಟ್ ಮಾಡ್ಕೊಳ್ತಾ ಹೋಗಿ. ಡಬಲ್ ಕ್ರೋಶ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಸೆಕೆಂಡ್ ಸ್ಟೆಪ್ನ ಮುಗಿಸ್ಕೊಂಡಿದ್ದೀನಿ ಕಂಪ್ಲೀಟಾಗಿ. ಇಲ್ಲಿ ಪವರ್ ಇಲ್ಲ, ಅದರಿಂದ ನಾನು ಸರಿಯಾಗಿ ಕಾಣಿಸ್ತಾ ಇಲ್ಲ. ಕುಚ್ಚು ಕಟ್ಟಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕುಚ್ಚು ಕಟ್ಟೋದು ತೋರಿಸಿಲ್ಲ ಫ್ರೆಂಡ್ಸ್, ನಿಮಗೆ ಹಳೆಯದ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.